Hey guys, welcome back to CMAS Academy. In today's video, we are going to check out some of the questions that can be asked from module number 2, consumer behavior and market segmentation. So this video is particularly for BCom students according to your NEP syllabus. Alright. So ಮೊದಲನೇದಾಗಿ 2 marks questions ಈ ಚಾಪ್ಟರ್ ಇಂದ ಯಾವ್ದೆಲ್ಲ ಕೇಳಬಹುದು. First one is give the meaning of consumer behavior. So consumer behavior ಅಂತ ಹೇಳಿದ್ರೆ ಏನು ಅದನ್ನ ನೀವು ಬರಿಬೇಕು. That is, it is nothing but the study of how individual consumers, groups or organization select, buy, use and dispose ideas, goods and services to satisfy their needs and wants. Okay. Then define marketing mix ಅಂತ ಕೇಳಬಹುದು. ಸೊ ಆಲ್ರೆಡಿ ಮಾರ್ಕೆಟಿಂಗ್ ಮಿಕ್ಸ್ ನ ಕಾನ್ಸೆಪ್ಟ್ ಅನ್ನ ಹಾಕಿದ್ದೇನೆ ನಾನು. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಡೆಫಿನೇಷನ್ ಅನ್ನ ಬರಿಬಹುದು. ಪ್ರಿಫರೇಬ್ಲಿ ಫಿಲಿಪ್ ಕೋಟ್ಲರ್ ನ ಡೆಫಿನೇಷನ್ ಇದ್ರೆ ಅದನ್ನ ಮೆನ್ಷನ್ ಮಾಡಿ. ಓಕೆ, ಇಟ್ಸ್ ಅ ಫೇಮಸ್ ಡೆಫಿನೇಷನ್, ಯು ಕ್ಯಾನ್ ರೈಟ್ ದಟ್ ಡೆಫಿನೇಷನ್. Then thirdly, differentiate between market segmentation and ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂತ ಕೇಳಬಹುದು. ಸೊ ನಿಮ್ಮ PDF ನಲ್ಲಿ ನಾನು ಕೊಟ್ಟಿದ್ದೇನೆ ಇದನ್ನ. ಯು ಕ್ಯಾನ್ ರೈಟ್ ದಿಸ್ ಡಿಫರೆನ್ಸ್ ಬಿಟ್ವೀನ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂಡ್ ಮಾರ್ಕೆಟ್ ಸೆಗ್ಮೆಂಟೇಷನ್. ನೆಕ್ಸ್ಟ್, ವಾಟ್ ಇಸ್ ಪೊಸಿಷನಿಂಗ್ ಆಫ್ ಅ ಪ್ರಾಡಕ್ಟ್ ಅಂತ ಕೇಳಬಹುದು. ಸೊ ಪೊಸಿಷನಿಂಗ್ ಅಂತ ಹೇಳಿದ್ರೆ ಹೌ ದ ಕನ್ಸ್ಯೂಮರ್ಸ್ ರಿಮೆಂಬರ್ ಯುವರ್ ಪ್ರಾಡಕ್ಟ್. ಓಕೆ, ಸೊ ಪೊಸಿಷನಿಂಗ್ ಇಸ್ ಡಿಫೈನ್ಡ್ ಆಸ್ ದ ಆಕ್ಟ್ ಆಫ್ ಡಿಸೈನಿಂಗ್ ದ ಕಂಪನೀಸ್ ಆಫರಿಂಗ್ ಅಂಡ್ ಇಮೇಜ್ ಟು ಆಕ್ಯುಪೈ ಡಿಸ್ಟಿಂಕ್ಟಿವ್ ಪ್ಲೇಸ್ ಇನ್ ದ ಟಾರ್ಗೆಟ್ ಮಾರ್ಕೆಟ್ಸ್ ಮೈಂಡ್. ಕನ್ಸ್ಯೂಮರ್ಸ್ ನಿಮ್ಮ ಪ್ರಾಡಕ್ಟ್ ಅನ್ನ ಯಾವ ರೀತಿ ನೆನ್ಪಿಟ್ಕೊಳ್ತಾರೆ ಅದನ್ನ ಪೊಸಿಷನಿಂಗ್ ಅಂತ ಕರಿತೇವೆ. ಸೊ ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ಪೊಸಿಷನಿಂಗ್. All right. So that was for the 2 marks questions. Before moving on to the 5 marks question, anybody who needs this PDF notes, it is available at a price of ₹55. Principles of marketing. BBA ಅವರು ನೋಡ್ತಾ ಇದ್ರೆ BBA ಅವರಿಗೂ ಕೂಡ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಪರೇಟ್ ಆಗಿ PDF ಅನ್ನ ರೆಡಿ ಮಾಡಿದ್ದಾನೆ. It is also for the price of ₹55. Apart from that, management principles and application PDF notes is also available. Okay, so you just contact this WhatsApp number that is shown on the screen. Make the payment of ₹55 and send the screenshot. PDFs will be sent to you. Again, genuine ಆಗಿ ಪೇಮೆಂಟ್ ಮಾಡಿ PDF notes ಬೇಕಿದ್ರೆ ಮಾತ್ರ ವಾಟ್ಸ್ಆಪ್ ಮಾಡಿ. Otherwise, YouTube videos are there that is available for free. All right. Okay, now moving on to the 5 marks section. Now students, you should also note that ಈ 5 marks questions ಅನ್ನ 10 marks ಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇವೆ. ಓಕೆ, ಸೊ ವೆನೆವರ್ ಯು ಸ್ಟಡಿ ಬರೀ 5 marks questions ಅಂತ ಹೇಳಿದ್ರೆ ಅಷ್ಟಕ್ಕೆ ಮಾತ್ರ ಪ್ರಿಪೇರ್ ಆಗಬೇಡಿ. ಒಂದು ಸ್ವಲ್ಪ ಹೆಚ್ಚಿಗೆ ಓದ್ಕೊಂಡು ಹೋಗಿ. ಎಲ್ಲಿಯಾದ್ರೂ ಈ 5 marks questions ಗಳು 10 marks ಗೆ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ರೈಟ್ ಫಾರ್ 10 marks ಆಲ್ಸೋ. ಓಕೆ, now first question that can be asked is explain the nature and importance of consumer behavior. ಸೊ ನೇಚರ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇಲ್ಲಿ ಪಾಯಿಂಟ್ ವೈಸ್ ನಾನು ಹಾಕಿದ್ದೇನೆ ನಿಮ್ಮ PDF ನಲ್ಲಿ. ಇಟ್ ಇಸ್ ಇನ್ಫ್ಲುಯೆನ್ಸ್ ಬೈ ವೇರಿಯಸ್ ಫ್ಯಾಕ್ಟರ್ಸ್. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ನಾಟ್ ಸ್ಟ್ಯಾಟಿಕ್. ಇಟ್ ವೇರೀಸ್ ಫ್ರಮ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಇಟ್ ವೇರೀಸ್ ಫ್ರಮ್ ರೀಜನ್ ಟು ರೀಜನ್ ಅಂಡ್ ಕಂಟ್ರಿ ಟು ಕಂಟ್ರಿ. ಇನ್ಫಾರ್ಮೇಶನ್ ಆನ್ ಕನ್ಸ್ಯೂಮರ್ ಬಿಹೇವಿಯರ್ is important to the marketers, leads to purchase decision, varies from product to product, improves standard of living and reflects status. Okay, so this was the nature of consumer behavior. Importance of consumer behavior ಏನಲ್ಲ ಇದೆ, increases sales, setting prices ಗೆ ಹೆಲ್ಪ್ ಮಾಡುತ್ತೆ, ಡಿಸೈನಿಂಗ್ ಸೇಲ್ಸ್ ಪ್ರಮೋಷನ್ ಮೆಥಡ್, helps in competitive analysis, helps in forecasting, helps in targeting and segmentation, helps in designing product portfolio. ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಬರ್ದು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್. ಅಂಡ್ ಇದನ್ನ 10 marks ಗೆ ಕೂಡ ಕೇಳಬಹುದು. ವಾಟ್ ಎವರ್ ಮೆಟೀರಿಯಲ್ ಇಸ್ ಗಿವನ್ 10 marks ಗೆ ಕೂಡ ಅದು ಸಾಕಾಗುತ್ತೆ. ದಿಸ್ ಇಸ್ ಮೋರ್ ದೆನ್ ಸಫಿಶಿಯಂಟ್ ಫಾರ್ 10 marks ಆಲ್ಸೋ. ಬಟ್ 5 marks ಗೆ ಕೇಳಿದ್ರೆ ಒಂದು ಸ್ವಲ್ಪ ಶಾರ್ಟ್ ಮಾಡಿ ಬರೀರಷ್ಟೇ. Then second question that can be asked is explain the importance of market segmentation. ಸೊ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಹೇಳಿದ್ರೆ ಏನು? ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ ಅನ್ನ ನಾವು ಸೆಗ್ಮೆಂಟ್ ಗಳಾಗಿ ಅಥವಾ ಡಿಫರೆಂಟ್ ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡ್ತೇವೆ ಬೇಸ್ಡ್ ಆನ್ ದ ಏಜ್, ಇನ್ಕಮ್, ಜೆಂಡರ್. ಓಕೆ, ಸೊ ದಟ್ ಇಸ್ ಕಾಲ್ಡ್ ಎಸ್ ಸೆಗ್ಮೆಂಟಿಂಗ್. ಸೆಗ್ಮೆಂಟಿಂಗ್ ಇನ್ ದ ಸೆನ್ಸ್ ಕಟ್ಟಿಂಗ್ ಇನ್ ಟು ವೇರಿಯಸ್ ಪಾರ್ಟ್ಸ್, ಬೇರೆ ಬೇರೆ ಡಿವಿಷನ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು ಆನ್ ದ ಬೇಸಿಸ್ ಆಫ್ ಏಜ್, ಇನ್ಕಮ್, ಪರ್ಸನಾಲಿಟಿ, ಬಿಹೇವಿಯರ್, ಇಂಟ್ರೆಸ್ಟ್, ಆಲ್ ಆಫ್ ದಿಸ್. ನಾವು ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಗ್ರೇಟರ್ ಕಂಪನಿ ಫೋಕಸ್ ಇರುತ್ತೆ, ಬೆಟರ್ ಸರ್ವ್ಸ್ ಕಸ್ಟಮರ್ಸ್ ನೀಡ್ಸ್ ಅಂಡ್ ವಾಂಟ್ಸ್. Third one, market competitiveness, market expansion, targeted communication, marketing efforts, media selection and designing a product. So totally 8 points ಅನ್ನು ಹಾಕಿದ್ದೇನೆ. Again, write the points, write the meaning of market segmentation, write all of these points and explain it properly. Next question that can be asked for 5 marks is explain the importance of positioning. So you can write the meaning of positioning. Already ಹೇಳಿದೆ 2 marks ಅಲ್ಲಿ positioning ಅಂತ ಹೇಳಿದ್ರೆ ಏನು. Importance of positioning to make entire organization market oriented, to cope with market changes, to meet expectation of buyers, to promote consumer goodwill and loyalty, to design promotional strategy, to win attention and interest of consumers, to attract different types of consumers, to face the competition, to introduce new product successfully,
and to communicate new and varied feature added later on. Okay, so these are some of the importance of positioning. ಈ ಪಾಯಿಂಟ್ಸ್ ಗಳನ್ನ 10 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೇನೆ, 10 ಪಾಯಿಂಟ್ಸ್ ಅನ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬಹುದು. ನಾವು ಕೆಲವು ಸ್ಟೂಡೆಂಟ್ಸ್ ಕೇಳ್ತಾರೆ, ಮ್ಯಾಮ್ ಇದೇ ಪಾಯಿಂಟ್ಸ್ ಅನ್ನ ಬರಿಬೇಕಾ, ಬೇರೆ ಟೆಕ್ಸ್ಟ್ ಬುಕ್ ಗಳಲ್ಲಿ ಬೇರೆ ಪಾಯಿಂಟ್ಸ್ ಇರುತ್ತೆ. ಸಿ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ದಟ್ ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್ ಓನ್ಲಿ. ಬೇರೆ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಬೇರೆ ಪಾಯಿಂಟ್ಸ್ ಇದ್ರೆ ನೀವು ಅದನ್ನ ಕೂಡ ಬರಿಬಹುದು. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಗಳನ್ನ ರೆಫರ್ ಮಾಡಿ, ಒಳ್ಳೆ ವೆಬ್ಸೈಟ್ಸ್ ಗಳನ್ನ ರೆಫರ್ ಮಾಡಿ, ಅದರಲ್ಲಿರುವ ಎಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಗಳನ್ನ ನಿಮ್ಮ ಎಕ್ಸಾಮಿನರ್ ಕನ್ಸಿಡರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಲೈಕ್ PUC ದಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇದೆ ಅದೇ ಪಾಯಿಂಟ್ಸ್ ಗಳನ್ನ ಬರಿಬೇಕು. ಆ ತರ BCom BBA ಅಲ್ಲಿ ಇಲ್ಲ, ಡಿಗ್ರಿಯಲ್ಲಿ ಇಲ್ಲ. ಓಕೆ, ವ್ಯಾಲಿಡ್ ಪಾಯಿಂಟ್ಸ್ ಗಳಿದ್ರೆ ಅದನ್ನ ಡೆಫಿನೆಟ್ ಆಗಿ ಎಕ್ಸಾಮಿನರ್ ಕನ್ಸಿಡರ್ ಮಾಡಲೇಬೇಕು. ಸೊ ಮೇಕ್ ಶೋರ್ ದಟ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಅಷ್ಟೇ. ಏನ್ ಕ್ವೆಶ್ಚನ್ ಕೇಳಿದರೆ ಅದಕ್ಕೆ ರಿಲೆವೆಂಟ್ ಆಗಿ ಆನ್ಸರ್ಸ್ ಬರೀರಿ. ಅದೇ ಪಾಯಿಂಟ್ಸ್ ಬರಿಬೇಕು, ಎಕ್ಸಾಕ್ಟ್ ಪಾಯಿಂಟ್ ಬರಿಬೇಕು ಅಂತ ಏನೂ ಇಲ್ಲ. But it should be relating to the question ashte. Okay, so that was about the 5 marks. Now we'll move on to the 10 marks questions. So 10 marks nalli the first and very important question that can be asked is discuss the consumer buying decision process. So one whole video is there on this consumer buying decision process. Detail agi video hakidene, explain kuda madidene neatagi. You can refer that video. But what are the main 5 stages here? First one is problem recognition or need recognition. Then information search. Third one, evaluation of alternatives. Fourth one, purchase decision. Fifth one, post-purchase decision. Second question that can be asked for 10 marks is explain the various factors influencing consumer buying behavior. So there is a video on this particular topic also. Detail agi explain madidene. You can refer it. I'll link it in the description also. So what are the factors? We have marketing factors, personal factors. So ondondu factors na underalli sub points galu kuda ive. Okay, so personal factors, then psychological factors are there, situational influences, and then we have social factors, cultural factors, and one small conclusion you can write for, especially when you write for 10 marks on the introduction mattu ಒಂದು conclusion ನ ಜೊತೆಗೆ ನೀವು ಆನ್ಸರ್ ಅನ್ನ ಎಂಡ್ ಮಾಡಿದ್ರೆ ಒಳ್ಳೆಯದು. ಓಕೆ, then third question, what is market segmentation? Explain the basis of market segmentation. So market segmentation ನ ಮೀನಿಂಗ್ ಅನ್ನ ಬರೀರಿ, ಡೆಫಿನಿಷನ್ ಗೊತ್ತಿದ್ರೆ ಡೆಫಿನಿಷನ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಿ. ವಾಟ್ ಆರ್ ದ ಬೇಸಿಸ್, ಯಾವ ಬೇಸಿಸ್ ಗಳಲ್ಲಿ ನಾವು ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡಬಹುದು. ಓಕೆ, ಐ ವಿಲ್ ಪುಟ್ ಅ ವಿಡಿಯೋ ಆನ್ ದಿಸ್ probably after this video. So demographic segmentation ಇದೆ, geographic segmentation ಇದೆ. Third one is psychographic or lifestyle segmentation. Fourth one, behavioral segmentation. Fifth one, volume segmentation. Then last question that can be asked is a very important question again. What is marketing mix? Athava define marketing mix. Discuss the 4 P's of marketing mix or discuss the elements or components of marketing mix antanu kelbodu. So very recently I have made a video on marketing mix. ಕಾಂಪೊನೆಂಟ್ಸ್ ಅನ್ನ ಕೂಡ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ವಾಟ್ ಆರ್ ದ 4 P's? ದಟ್ ಇಸ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಸೊ ಡೆಫಿನಿಷನ್ ಅನ್ನ ಬರೀಬೇಕು. ಈ 4 ಕಾಂಪೊನೆಂಟ್ಸ್ ಅನ್ನ ಮೆನ್ಷನ್ ಮಾಡಿ, ಇಫ್ ಯು ಕ್ಯಾನ್ ಡ್ರಾ ಅ ಡಯಾಗ್ರಾಮ್, ಡೂ ಅ ಡಯಾಗ್ರಾಮ್ ಫಾರ್ ಇಟ್. ಜಸ್ಟ್ ಪುಟ್ ಅ ಸರ್ಕಲ್, ಮೇಕ್ 4 ಪಾರ್ಟಿಷನ್, ಅದರಲ್ಲಿ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂತ ಬರೀರಿ. ನಂತರ ಒಂದೊಂದಾಗಿ ಈ ಪಾಯಿಂಟ್ಸ್ ಗಳನ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಓಕೆ, ದರ್ ಇಸ್ ಅ ಡೀಟೇಲ್ಡ್ ವಿಡಿಯೋ ಆನ್ ಇಟ್. ಅಗೇನ್ ಐ ಲಿಂಕ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಆಲ್ ದ ವಿಡಿಯೋಸ್ ಯು ಕ್ಯಾನ್ ಚೆಕ್ ಇಟ್ ಔಟ್. Fine. So yes, that was all for today's video. I hope it was helpful for you all. ಯಾಕಂದ್ರೆ ತುಂಬಾ ಮಕ್ಕಳು ನಿಮ್ಮ ಸೆಕೆಂಡ್ ಇಂಟರ್ನಲ್ಸ್ ಗೆ, ಫಸ್ಟ್ ಇಂಟರ್ನಲ್ಸ್ ಗೆ ಪ್ರಿಪೇರ್ ಮಾಡ್ತಾ ಇರ್ತೀರಾ, ಸೆಮಿಸ್ಟರ್ ಗೆ ಕೂಡ ಪ್ರಿಪೇರ್ ಮಾಡ್ತಾ ಇರ್ತೀರಾ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಆಲ್. ಅಂಡ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಕೂಡ ಒತ್ತಿ, ಸೊ ದಟ್ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ತೆ.